ಬೇಕಾಗೋದೆ ಸೈಕಾದೆ, ನೀನು ತುಂಬಾ ಲೈಕಾದೆ, ನಾನು ಲಾಕಾದೆ. ಆನೇಕಲ್ ಇಗ್ಲೂರು ಸರ್ಕಾರಿ ಶಾಲೆಯಲ್ಲಿ ರೌಡಿ ಶೀಟರ್ ಬಾಲರಾಜ್ ಕಿರುಕುಳಕ್ಕೆ ಶಿಕ್ಷಕರ ಆತ್ಮಹತ್ಯೆಗೆ ಯತ್ನ ಹಾಗೂ ವರ್ಗಾವಣೆಗೆ ಮುಂದು. ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಣ್ಣ ಮೌನ ವಹಿಸಿರುವುದಾದರೂ ಯಾಕೆ? ಇಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ಇವರಿಬ್ಬರು ಬಹು ನಿರೀಕ್ಷೆಯಿಂದ ಶಿಕ್ಷಕರು ಇವರನ್ನ ಗದ್ದುಗೆಗೆ ಏರಿಸಿದ್ದಾರೆ. ಆದರೆ ಇಗ್ಲೂರು ಸರ್ಕಾರಿ ಶಾಲೆಯಲ್ಲಿ SDMC ಸದಸ್ಯ ಅಂತ ಹೇಳಿಕೊಂಡು ರೌಡಿ ಶೀಟರ್ ಬಾಲರಾಜ್ ಅನವಶ್ಯಕವಾಗಿ ಶಾಲಾ ಕೆಲಸದ ಅವಧಿಯಲ್ಲಿ ಶಾಲೆಗೆ ಬಂದು ಶಿಕ್ಷಕರಿಗೆ ಭಯಭೀತಿ ಉಂಟು ಮಾಡಿ ದರ್ಪದಿಂದ ವರ್ತಿಸಿರುವುದರಿಂದ ಬಳಲಿ ಬೇಸತ್ತು ಖಿನ್ನತೆಗೆ ಒಳಗಾಗಿ ಸಾಮೂಹಿಕ ವರ್ಗಾವಣೆ ಕೇಳಲು ಮುಂದಾಗಿರುವ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಕ್ಕೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆನೇಕಲ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ವೆಂಕಟೇಶ್ ರವರು ಈತನ ವಿರುದ್ಧ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮುಂದೊಂದು ದಿನ ಹೆಚ್ಚು ಪರಿಣಾಮಕಾರಿ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಈಗ ಬಂದಿರುವ BEO ವೆಂಕಟೇಶ್ ಅವರ ಮೇಲೂ ಸಹ ಈತ ಚೇಷ್ಟೆಗಳನ್ನು ಶುರು ಮಾಡಿದಾಗ ತಕ್ಕ ಶಾಸ್ತಿ ಮಾಡಿದ್ದನ್ನು ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಈಗಿರಬೇಕಾದ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಣ್ಣ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಇವರಿಬ್ಬರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರನ್ನು ಭೇಟಿ ಮಾಡಿ ಈತನ ವಿರುದ್ಧ ದೂರು ನೀಡಿದ್ದಾರೆ. ಇಗ್ಲೂರು ಸರ್ಕಾರಿ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ರೌಡಿ ಶೀಟರ್ ಬಾಲರಾಜು ಹಾಗೂ ಆತನ ಕುಟುಂಬದವರ ಕಿರುಕುಳಕ್ಕೆ ಬೇಸತ್ತ ಶಿಕ್ಷಕರು ಆತ್ಮಹತ್ಯೆಗೂ ಯತ್ನಪಟ್ಟಿದ್ದಾರೆ ಹಾಗೂ ವರ್ಗಾವಣೆಗೆ ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲೂ ಪಿಟಕ್ ಎನ್ನದ ಇಲಾಖೆಯ ಹಿರಿಯ ಅಧಿಕಾರಿಗಳು ಅಧ್ಯಕ್ಷರುಗಳಾಗಿ ತನ್ನ ಇಲಾಖೆಯ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಯಾಕೆ ಭಯಪಡುತ್ತಿದ್ದಾರೆ ಎಂಬುದು ಶಿಕ್ಷಕರ ಅಭಿಪ್ರಾಯವಾಗಿದೆ. ಈಗಲಾದರೂ ಶಿಕ್ಷಕರ ರಕ್ಷಣೆಗೆ ತಕ್ಷಣ ಕ್ರಿಯಾಶೀಲರಾಗಬೇಕಾದ ಅನಿವಾರ್ಯತೆ ಇದೆ. ಈಗಲಾದರೂ ಎಚ್ಚೆತ್ತುಕೊಂಡು ಜವಾಬ್ದಾರಿಯುತವಾಗಿ ನಿರ್ವಹಿಸುವುದು ಸಮಂಜಸ ಹಾಗೂ ಶಾಲೆಯ ನೊಂದ ಶಿಕ್ಷಕರ ಪರ ತಾಲೂಕಿನ ಸಮಸ್ತ ಶಿಕ್ಷಕರು ಇಂತಹ ಸಂದಿಗ್ಧತೆಗೆ ಸ್ಪಂದಿಸಬೇಕಾದ ಅನಿವಾರ್ಯತೆ ಇದೆ ಎಂದು ನಿಮ್ಮ ನೊಂದ ಶಿಕ್ಷಕರು ನಮ್ಮ ಸಹಾಯಕ್ಕೆ ಹಾತೊರೆಯುತ್ತಿದ್ದಾರೆ. ಇನ್ನು ಯಾವ ರೀತಿ ನೊಂದವರ ಪರವಾಗಿ ಕೆಲಸ ಮಾಡ್ತೀರಿ ಎಂಬುದು ಕಾದು ನೋಡ್ತಿರುವ ಶಿಕ್ಷಕರು. 20ನೇ ತಾರೀಕು ಸುಮಾರು 10:05 ಸುಮಾರು ಬೆಳಿಗ್ಗೆ ನಮ್ಮ ಶಾಲೆ ಆವರಣದಲ್ಲಿ ಬಾಲರಾಜ್ ಎಂಬ ವ್ಯಕ್ತಿ ನಮ್ಮ ಶಾಲೆ ಹುಡುಗನಿಗೆ ಹೊಡಿತಾ ಇದ್ದ. ಆವಾಗ ನಮ್ಮ ಮುಖ್ಯಗಳು ವಿಚಾರಿಸಿದಾಗ ಮುಖ್ಯಗುರುಗಳ ಮೇಲೆ ಪ್ರತಿವಾದ ಮಾಡಿರುತ್ತಾರೆ. ಅದನ್ನು ವಿಚಾರಿಸಿದಾಗ ಮುಖ್ಯಗುರುಗಳು ನನಗೆ ರೆಕಾರ್ಡ್ ಮಾಡಲು ಹೇಳಿದರು. CC ಕ್ಯಾಮರಾದಲ್ಲಿ ರೆಕಾರ್ಡ್ ತೆಗೆದುಕೊಳ್ಳಲು ಹೇಳಿದರು. ರೆಕಾರ್ಡ್ ಮಾಡುವಾಗ ನಮ್ಮ SDMC ಅಧ್ಯಕ್ಷೆ ವಿನುತಾ ಅವರು ಬಂದು ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿ ನನ್ನನ್ನು ಕೈಯನ್ನು ನೂಕಿ ನನ್ನ ಫೋನನ್ನು ಕಸಿದುಕೊಂಡು 20/9/2024 ನಾವು 9ವರೆಗೂ ಮಾಮೂಲಿ ಕ್ಲಾಸಿಗೆ ಸ್ಕೂಲಿಗೆ ಬಂದಿದ್ವಿ. ಬಂದುಬಿಟ್ಟು ಮಕ್ಕಳಿಗೆ ಹಾಲು ತಿಂಡಿ ಹಾಕಿಸ್ಬೇಕಾದ್ರೆ ಕರೆಕ್ಟ್ 10 ಗಂಟೆಗೆ ವಿನುತಾ ಮತ್ತು ಅವರ ತಂದೆಯಾದಂಥ ಬಾಲರಾಜ್ SDMC ಅಧ್ಯಕ್ಷರು, ಪದನಿಮಿತ್ತ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಶಿಕ್ಷಣಾಸಕ್ತರು ಅಂದ್ಕೊಂಡು ಬರ್ತಾ ಇದ್ದಾರೆ. ಡೈಲಿ ಹೇಳ್ತಾರೆ ಬರಬೇಡಿ, ನೀವು ನಿಮ್ಮ FIR ಆಗಿದೆ ಸರ್, ಇಲಾಖೆಯಿಂದ ಸೂಚನೆ ಕೊಡಿ ಬರಬೇಡಿ ಅಂತಂದರೆ ಇವತ್ತು ಬಂದು ಒಂದು 8ನೇ ಕ್ಲಾಸ್ ಹೇಮಂತ್ ಅನ್ನೋ ಹುಡುಗರಿಗೆ ಹೊಡಿತಾ ಇದ್ರು. ನಾನು ಯಾಕೆ ಹೊಡೆದ್ರಿ ಅಂತ ಕೇಳಿದ್ದಕ್ಕೆ ಇದು ನೀವೇ ಯಾಕೆ ಕೇಳೋಕ್ಕೆ ಅಂತ ನೀವೇ ಇದು ಮಾಡೋದು, ನಾನು ನಾನು ಅಂತಂದರೆ ಅವ್ರ ಮಗಳು ಅಂದರೆ ಬಾಲರಾಜ್ ಅವರ ಮಗಳಿದ್ದಾರೆ ವಿನುತಾ ಅಂತ ಅವ್ರು SDMC ಅವರೇ ಅಧ್ಯಕ್ಷರು ಮಾಡಿರೋದು. ಸೊ ಆ ವಿನುತಾ ಬಂದ್ಬಿಟ್ಟು ನಾನು SDMC ಅಧ್ಯಕ್ಷರು, ನಾನು ಹೇಳ್ತಾ ಇದ್ದೀನಿ ನೀವು ಯಾರು ಹೇಳೋಕ್ಕೆ ಅಂತಂದ್ಬಿಟ್ಟು ನನ್ನ ಮೇಲೇ ಕೂಗಾಡಿದ್ರು. ಅದೇ ಸಮಯದಲ್ಲಿ ನಾನು ನಮ್ಮ ಸಹ ಶಿಕ್ಷಕರಾದ ಮೇಘನಾ ಮಿಸ್ ಅವ್ರಿಗೆ ಹೇಳಿದೆ, ಇದು ಮಗು ಹೊಡೆದಂಥ ವಿಡಿಯೋನ CC ಕ್ಯಾಮರಾ ರೆಕಾರ್ಡ್ ಮಾಡ್ಕೊಂಡು ಅಂತ. ಅವ್ರು ರೆಕಾರ್ಡ್ ಮಾಡಬೇಕಾದ್ರೆ ವಿನುತಾ ಅವ್ರು ಬಂದ್ಬಿಟ್ಟು ಏನು ಮಾಡಿದ್ರು, ಕೈ ಕಿತ್ಕೊಂಡು ಕೈಗೆ ಜೋರಾಗಿ ಕಿತ್ಕೊಂಡು, ಪಾಪ ಅವ್ರ ಕೈ ನಡುಕ್ತಾ ಇತ್ತು, ಕೈ ತುಂಬ ನೋವಾಗಿದೆ ಅವ್ರಿಗೆ. ಕಿತ್ಕೊಂಡು ಮೊಬೈಲ್ನ ಅವ್ರಿಗೆ ಕೊಡ್ತಾ ಇಲ್ಲ ವಾಪಸ್ಸು. ನಾನು ಅದಕ್ಕೆ ಬಂದು ಕೇಳಿದಾಗ ನೀವು ಎಲ್ಲಿ ನನಗೆ ಕೊಡೋಲ್ಲ ವಿಡಿಯೋ ಬೇರೆ ವಿಡಿಯೋನ ಕೊಡ್ತೀರಲ್ಲ ಅಂತ ನನ್ನೇ ದಬಾಯಿಸ್ಕೊಂಡು ಮಾಡ್ತಾರೆ. ಇದು ಒಂದು ದಿವಸದ್ದು ಇವತ್ತಿನ ಅಷ್ಟೇ ಕತೆ, ಡೈಲಿ ಇದೇ ಕತೆಗಳು. ಡೈಲಿ ಒಬ್ಬೊಬ್ಬರ ಹತ್ರ ಪೇರೆಂಟ್ಸ್ ವಿಡಿಯೋ ಮಾಡೋದು ಕಳಿಸೋದು, ಅದು ಮಾಡೋದು ಕಳಿಸೋದು ಇದೇ ಆಗ್ತದೆ. ನಿಮಗೆ ಮಾನಸಿಕ ಹಿಂಸೆ ತಡೆಯೋಕ್ಕಾಗ್ತಾಯಿಲ್ಲ. ಸೊ ನಾವು ಯಾರು ಶಾಲೆಯಲ್ಲಿ ಕೆಲಸ ಯಾವ ಟೀಚರ್ ಈ ಸ್ಕೂಲಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಸ್ವಪ್ರತಿಷ್ಠೆ ಎಷ್ಟು ಮುಖ್ಯ ಆಗಿದೆ. ಸೊ ನಮಗೆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅಂತ ಬರ್ತೀವಿ, ಆದರೆ ಅದು ಸಾಧ್ಯ ಆಗ್ತಿಲ್ಲ. ವಿದ್ಯೆ ಕಲಿಸೋದ್ಬಿಟ್ಟು ಬೇರೆ ಎಲ್ಲ ಕಲಿಸ್ತಾ ಇದ್ದಾರೆ. ಅವ್ರು ಬಂದು ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಕಲಿಸ್ತಾ ಇದ್ದಾರೆ. ಸೊ ಇಂಥ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಯಾವ ಶಿಕ್ಷಕರಿಂದಲೂ ಸಾಧ್ಯ ಆಗ್ತಿಲ್ಲ. ಯಾರಾದರೂ ಸಾಧ್ಯ ಇಲ್ಲ. ಸೊ ದಯವಿಟ್ಟು ಇಲಾಖೆ ಈ ಒಂದು ವಿಷಯನ ಮುಂದಿರುವ
ತಗೊಂಡು ನನಗೆ ಈ ಸಮಸ್ಯೆ